ಮರಿಗಳಿಗೆ ಯೂಸ್ ಆಗುವಂಥದ್ದು ಅಂದರೆ ಮರಿಗಳು ಈಗ ಜೂಗ್ಡುಸ್ತಿದೆ ನಿಮ್ಮ ಹತ್ರ, ಮತ್ತು ಕಣ್ಣ ಹತ್ರ ಕಟ್ಕೊಳ್ಳೋದು, ಮತ್ತು ಕಣ್ಣ ಹತ್ರ ಗುಳ್ಗುಳೆ ಥರ ಆಗೋದು, ಮತ್ತು ಮರಿಗಳಿಗೆ ನೀರು ಬರೋದು, ಮತ್ತು ಈ ಥರ ಏನಾದರೂ ಕಂಪಲ್ಸರಿ ನಿಮ್ಮ ಹತ್ರ ಆಗ್ತೈತೆ ಅಂದರೆ ನಿಮ್ಗೆ ಪ್ರತಿಯೊಂದರಲ್ಲೂ ಗುಳ್ಳೆಗಳು ಅಥವಾ ಏನಾದ್ರೂ ಊದ್ಕೊಳ್ಳೋದು ಅಥವಾ ಈ ಥರದ್ದು ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಎರಡನೇ ಔಷಧಿ ಬಂದು ನಿಮಗೆ ಲೆಕ್ಸಿನ್ ಪೌಡರ್ನ ಯಾಕೆ ಹೇಳ್ತಾ ಇದ್ದೀವಿ, ಸಜೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ನನ್ನ ಹತ್ರ ಯೂಸ್ ಆಗಿರೋ ಔಷಧಿಗಳಿದೆಲ್ಲ ನಿಮ್ಗೆ ಹೇಳ್ತಾ ಇರೋದು. ನಾನು ಯಾವುದೇ ರೀತಿ ಬೇರೆ ಔಷಧಿಗಳು ಹೇಳ್ತಾರ. ಇದನ್ನು ಕಂಪಲ್ಸರಿ ಯಾಕಪ್ಪ ಯೂಸ್ ಮಾಡಬೇಕು ಅಂತಂದರೆ, ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತಂದರೆ, ಈಗ 1 ಲೀಟ್ರ್ ನೀರಿಗೆ 1 ಗ್ರಾಮ್ ಥರನೂ ಹಾಕ್ಬೋದು, ಇಲ್ಲ ಅಂತಂದರೆ 1 ಲೀಟ್ರ್ ನೀರಿಗೆ ಅರ್ಧ ಚಮಚ ಹಾಕಿದ್ರು ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಅಂದರೆ ಇದು ಆ್ಯಂಟಿಬಯೋಟಿಕ್ ಅಷ್ಟು ಸೈಡ್ ಎಫೆಕ್ಟ್ ಆಗಲ್ಲ. ಮತ್ತು ಇದು ಯೂಸ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟೆ ಇವಾಗ. ಬಟ್ ನೀವು ಹೇಳ್ತಾ ಇದ್ರಿ ನೋಡ್ರಿ, ನಿಮ್ಗೇನಾದರೂ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಕಂಪಲ್ಸರಿ ಬರೆದಿದ್ದಾರೆ ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು, ಎಷ್ಟು ಗ್ರಾಮ್ ಹಾಕಬೇಕು, ಎಷ್ಟು ವೆಯ್ಟ್ ಇರೋದಕ್ಕೆ ಎಷ್ಟು ಹಾಕಬೇಕು, ಪ್ರತಿಯೊಂದು ಬರೆದಿದ್ದಾರೆ. ನೀವು ಬೇಕಾದರೆ ಇಲ್ಲಿ ನೋಡ್ಕೊಂಡು ಬೇಕಾದರೂ ಹಾಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕಂಪ್ಲೀಟ್ 3 ಡೇಸ್ ಹಾಕೋದ್ರಿಂದ, ಮರಿಗಳಾದ ತಕ್ಷಣ ಕಂಪ್ಲೀಟ್ 3 ಡೇಸ್ ಹಾಕೋದ್ರಿಂದ ನಿಮ್ಮ ಮರಿಗಳು ಡೆವಲಪ್ಮೆಂಟು ಮತ್ತು ಪ್ರತಿಯೊಂದಕ್ಕೂ ಅಂದರೆ ನಿಮಗೆ ಮರಿಗಳಿಗೆ ಯಾವುದೇ ರೀತಿ ರೋಗ ಲಕ್ಷಣಗಳು ಪ್ರತಿಯೊಂದು ಅವಾಯ್ಡ್ ಮಾಡುತ್ತೆ ಇದು. ಅದಕ್ಕೋಸ್ಕರ ನೀವು ಲೆಕ್ಸಿನ್ ಪೌಡ್ರನ್ನ ಕಂಪಲ್ಸರಿ ಅಂದರೆ 1 ಡೇಯಿಂದ 3 ಡೇಸ್ವರೆಗೂ ಮರಿಯಾದ ತಕ್ಷಣ ಹಾಕ್ಬೋದು. ಇಲ್ಲ ಅಂತಂದರೆ ನೀವು ಯಾವಾಗ ಬೇಕಾದರೂ ಇದು ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ಮರಿಗಳು ರೋಗ ಲಕ್ಷಣ ಬರೋಕ್ಕೂ ಮುಂಚೆನೇ ಯೂಸ್ ಮಾಡ್ಕೋಬೇಕು. 20 ಗ್ರಾಮ್ ಇದೆ, ಅರ್ಧ ಚಮಚ ಅಂತ ಹಾಕಿದ್ರು ನೀವು 3 ದಿನ ಕಂಪ್ಲೀಟ್ ಆಗೋಗುತ್ತೆ. ನಿಮ್ಮ ಹತ್ರ ಇರೋ ಮರಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನೀವು ಲೆಕ್ಸಿನ್ ಪೌಡ್ರ್ ಹಾಕೊಳ್ಳೋದಕ್ಕಿಂತ ಲೆಕ್ಸಿನ್ ಪೌಡ್ರ್ ಹಾಕೊಂಡ್ರು ನಿಮ್ಮ ಮರಿಗಳು ಆಲ್ಮೋಸ್ಟ್ ರೋಗ ಲಕ್ಷಣಗಳಿಂದ ಹೊರಗಡೆ ಬರುತ್ತೆ ಮತ್ತು ಮರಿಗಳು ಫುಲ್ ಆ್ಯಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್.